ನಮಸ್ತೆ ವಿವರ್ಸ್, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಶ್ರೀ, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಟ್ಯಾರೋಟ್ ಕಾರ್ಡ್ ರೀಡರ್. ನಿಮ್ಮ ಹೃದಯ ನಿವಾಸಿ ಅವರ ಫೀಲಿಂಗ್ಸನ್ನು ಇವತ್ತು ನೋಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಎನರ್ಜೀಸ್ ಹೇಗಿದೆ ಅನ್ನೋದನ್ನು ಚೆಕ್ ಮಾಡ್ತೀನಿ. ಓಕೆ, ರೆಸೊನೇಟ್ ಆಯಿತಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ಒಂದು ಎನರ್ಜಿನ ಕ್ಲೈಮ್ ಮಾಡ್ಕೊಳ್ಳೋಕ್ಕೆ 1111 ಏಂಜಲ್ ನಂಬರನ್ನು ಟೈಪ್ ಮಾಡಿಬಿಟ್ಟು ಐ ಕ್ಲೈಮ್ ದಿಸ್ ಎನರ್ಜಿ ಅಂತೇಳಿ ಟೈಪ್ ಮಾಡಿ ಯೂನಿವರ್ಸಿಗೆ ಥ್ಯಾಂಕ್ ಯು. ಓಕೆ, ನೀವು ಯಾರಿಗೆಲ್ಲ ನಂಬ್ತೀರಿ ಅವರಿಗೆಲ್ಲ ಥ್ಯಾಂಕ್ ಯುನ ಹೇಳಿ. ಓಕೆ, ನಿಮ್ಮ ಹೆಸರನ್ನು 3 ಬಾರಿ ಹೇಳಿ. ನಿಮ್ಮ ಹೃದಯ ನಿವಾಸಿಯ ಹೆಸರನ್ನು 3 ಬಾರಿ ಹೇಳ್ಕೊಳ್ಳಿ. ನಿಮ್ಮ ಇಷ್ಟ ದೇವರ ಹೆಸರನ್ನು, ಕುಲದೇವರ ಹೆಸರನ್ನು, ನೀವು ಯಾರನ್ನ ಗುರು ಅಂತ ನಂಬ್ತೀರಿ, ಫಿಸಿಕಲ್ ವೈಸ್ ಆಗಿರ್ಬೋದು, ಎನರ್ಜಿ ಲೆವೆಲಲ್ಲಾಗಿರ್ಬೋದು, ಆ ಗುರುಗಳನ್ನು ಧ್ಯಾನ ಮಾಡಿ. ನನಗೆ ಸ್ಟಾರ್ಟಿಂಗಲ್ಲೇ ಅನ್ನಿಸ್ತು, ಫೀಲ್ ಬಂತು ನೀವು ಒಬ್ಬ ಸ್ಟಾರ್ ಸೀಡ್ ಅಂತ. ಓಕೆ, ಸೊ ಡಿವೈನ್ ಸೋಲ್ನ ಎಂದು ಎನರ್ಜಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ. ಹಾಗೆಯೇ ಡಿವೈನ್ ಸೋಲ್ ಎನರ್ಜಿಯ ಕನೆಕ್ಷನಲ್ಲಿ ಇರುವಂತಹ ಪರ್ಸನ್ ನೀವು. ಓಕೆ, ನಿಮಗೆ ಇಂಟ್ಯೂಷನ್ ಸ್ಟ್ರಾಂಗ್ ಇದೆ. ಓಕೆ, ನಿಮಗೆ ಕ್ಲಾರಿಟಿ ಜಾಸ್ತಿ ಇದೆ. ಓಕೆ, ತುಂಬ ಸ್ಟ್ರಾಂಗ್ ಇನ್ನರ್ ಸ್ಟ್ರೆಂತ್, ಇನ್ನರ್ ಪವರ್ ಸ್ಟ್ರಾಂಗ್ ಆಗಿದೆ. ಗಟ್ ಹೆಲ್ತ್ ಸ್ಟ್ರಾಂಗ್ ಆಗಿದೆ. ನಿಮ್ಮ ಇಂಟ್ಯೂಷನ್ ತುಂಬಾ ಸ್ಟ್ರಾಂಗು. ಓಕೆ, ಸೊ ನಿಮ್ಮ ಎದುರುಗಡೆ ಬರುವಂತಹ ವ್ಯಕ್ತಿ ಯಾರೇ ಆಗಿದ್ದರೂ ಅವ್ರು ಹೇಗೆ ಅಂತ ನೀವು ರೆಕಗ್ನೈಸ್ ಮಾಡ್ತೀರಾ. ಓಕೆ, ಅವರ ಔರಾವನ್ನು ನೀವು ರೀಡ್ ಮಾಡ್ತೀರಾ. ಅಷ್ಟು ಕೆಪಾಬಿಲಿಟಿ ನಿಮ್ಮ ಹತ್ರ ಇದೆ. ಬಹುಶಃ ನೀವು ಹೀಲರ್ ಆಗಿರ್ಬೋದು, ಓಕೆ, ರೀಡರ್ಸ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಓಕೆ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ ಆಗಿರ್ಬೋದು, ಆರ್ಮಿಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿ ನೀವಾಗಿರ್ಬೋದು. ಓಕೆ, ಸೊ ನಿಮ್ಮೊಳಗೆ ಬ್ಯಾಲೆನ್ಸಿಂಗ್ ಎನರ್ಜಿ ಇದೆ. ಅಂದರೆ ಇನ್ ಆ್ಯಂಡ್ ಯಾಂಗ್, ಅಂದರೆ ಪುರುಷ ತತ್ವ ಮತ್ತು ಸ್ತ್ರೀ ತತ್ವ ಸಮಾನವಾಗಿದೆ. ಹಾಗಾಗಿ ನಿಮ್ಮ ಇಂಟ್ಯೂಷನ್ನು ಪ್ರಾಪರಾಗಿ ವರ್ಕ್ ಆಗುತ್ತೆ. ಹಾಗೆ ನೀವು ಏನೇ ಲಾಜಿಕಲಿ ಅಥವಾ ಟೆಕ್ನಿಕಲಿ ಯೂಸ್ ಮಾಡಿದ್ರೂ ಕೂಡ ಅದು ಕೂಡ ವರ್ಕೌಟ್ ಆಗುತ್ತೆ. ಓಕೆ, ಸೊ ತುಂಬ ಸ್ಟ್ರಾಂಗ್ ಫೀಲ್ ಮಾಡ್ತೀರಾ. ತುಂಬಾ ಲವಬಲ್ ಪರ್ಸನ್ನು. ನೋಡೋಕ್ಕೆ ನೀವು ಹಾರ್ಡ್ ಥರ ಕಾಣ್ಬೋದು. ಓಕೆ, ಫಿಸಿಕಲ್ ವೈಸು ನೀವು ನೋಡೋಕ್ಕೆ ಹಾರ್ಡ್ ಅನಿಸ್ಬೋದು ಅಥವಾ ನೀವು ರೂಡ್ ಬಿಹೇವ್ ಮಾಡ್ಬೋದು. ಬಟ್ ಒಳಗಿಂದ ನೀವು ತುಂಬ ಸ್ಮೂತು, ಒಳಗಿಂದ ತುಂಬಾ ನರ್ಚರ್ ಎನರ್ಜಿ ಇರೋಂತಹ ವ್ಯಕ್ತಿ ನೀವು. ಓಕೆ, ಸತ್ಯ, ನಿಷ್ಠೆ, ಧರ್ಮ ಅದ್ರ ಕಡೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತೀರಾ. ಲಾಯಲ್ ಆಗಿ ಇರೋದು ನಿಮಗೆ ತುಂಬ ಇಷ್ಟ. ಪ್ರಾಮಾಣಿಕವಾಗಿರೋದು ತುಂಬ ಇಷ್ಟ. ಓಕೆ, ದೃಢ ವಿಶ್ವಾಸ ನಿಮ್ಮಲ್ಲಿ ಜಾಸ್ತಿ ಇದೆ. ಎಲ್ಲೋ ಒಂದು ಕಡೆ ನೀವು ನಿಮ್ಮ ಪರ್ಸನ್ನಿಂದ ದೂರ ಆಗಿರ್ಬೋದು, ಮೂವ್ ಆನ್ ಆಗಿರ್ಬೋದು ಇಲ್ಲಿ. ಆದರೂ ಕೂಡ ನೀವು ನಿಮ್ಮ ಹೃದಯದಲ್ಲಿ ಆ ವ್ಯಕ್ತಿನ ಇಟ್ಕೊಂಡಿದ್ದೀರ. ಹಾಗಾಗಿ ನೀವು ಈ ರೀಡಿಂಗನ್ನು ನೋಡ್ತಾ ಇದ್ದೀರಾ. ಓಕೆ, ಸೊ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ, ಆ ವ್ಯಕ್ತಿ ಲೈಫಲ್ಲಿ ಏನು ನಡೀತಾ ಇದೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನಿಮ್ಮನ್ನು ಕಾಡ್ತಾ ಇದೆ. ಓಕೆ, ನಿಮಗೆ ಅವ್ರ ಬಗ್ಗೆ ಈಗಲೂ ಕೂಡ ಫೀಲಿಂಗ್ಸ್ ಇದೆ. ಓಕೆ, ಅವ್ರು ನಿಮ್ಮನ್ನು ಬಿಟ್ಟು ಹೋಗಿದ್ರು ಅಥವಾ ನೀವೇ ಅವರನ್ನು ಬಿಟ್ಟು ಮುಂದೆ ಸಾಗಿದ್ರೂ ಕೂಡ, ಓಕೆ, ನೀವು ನಿಮ್ಮ ಲೈಫನ್ನು ಲೀಡ್ ಮಾಡ್ತಾ ಇದ್ರೂ ಕೂಡ ಆ ವ್ಯಕ್ತಿ ನಿಮ್ಮ ಜೊತೆಗೆ ಇಲ್ಲ ಅಂದರೂ ಕೂಡ ಆ ವ್ಯಕ್ತಿ ನಿಮ್ಮ ಹೃದಯದಲ್ಲಿ ಈಗಲೂ ವಾಸ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಈಗಲೂ ಫೀಲಿಂಗ್ಸ್ ಇದೆ. ಈಗಲೂ ಅವ್ರ ಬಗ್ಗೆ ಕರುಣೆ ಇದೆ, ಪ್ರೀತಿ ಇದೆ, ಅವ್ರ ಬಗ್ಗೆ ಕಾಳಜಿ ಇದೆ. ಓಕೆ, ಅವ್ರು ಏನು ಮಾಡ್ತಾರೆ, ಅವ್ರ ಲೈಫಲ್ಲಿ ಹೇಗಿದ್ದಾರೆ ಅನ್ನೋ ತಿಳ್ಕೊಳ್ಳೋ ಕುತೂಹಲ ಇದೆ. ಓಕೆ, ಹಾಗೆ ಕೆಲವೊಂದು ನ್ಯೂಸ್ಗಳು ನಿಮಗೆ ಬರ್ತಾ ಇದ್ದರೆ ಅದ್ರ ಬಗ್ಗೆ ಕೂಡ ನೀವು ಫೋಕಸ್ ಮಾಡ್ತೀರಾ. ಬಟ್ ನೀವು ನಿಮ್ಮ ಲೈಫಲ್ಲಿ ಚಿಲ್ ಮಾಡ್ತೀರಾ, ಎಂಜಾಯ್ ಮಾಡ್ತೀರಾ. ಓಕೆ, ನಿಮ್ಮ ಕೆರಿಯರ್ ಕಡೆ ಗ್ರೋತ್ ಕಡೆ ಗಮನ ಕೊಡ್ತೀರಾ. ನಿಮ್ಮ ಒಂದು ಲೈಫ್ ಕಡೆಗೆ, ಗ್ರೋತ್ ಕಡೆಗೆ, ನಿಮ್ಮ ಒಂದು ಹೆಲ್ತ್ ಕಡೆಗೆ ಗಮನ ಕೊಡುವಂತಹ ವ್ಯಕ್ತಿ ನೀವು. ಓಕೆ, ನಿಮಗೆ ಮಾತೃ ಹೃದಯ ಜಾಸ್ತಿ ಇದೆ. ಓಕೆ, ಮದರ್ ಎನರ್ಜಿ ಜಾಸ್ತಿ ಇದೆ, ಮದರ್ ನೇಚರ್ ಎನರ್ಜಿ ಜಾಸ್ತಿ ಇದೆ. ಸೊ ಇದರಿಂದ ನೀವು ಎಲ್ಲರ ಜೊತೆಗೂ ಕೂಡ್ಕೊಂಡಿರ್ತೀರಾ. ಓಕೆ, ಎಲ್ಲರ ಜೊತೆಗೂ ಹೊಂದ್ಕೊಂಡಿರ್ತೀರ, ಎಲ್ಲರ ಜೊತೆಗೂ ಫ್ರೆಂಡ್ಶಿಪ್ ಎನರ್ಜಿಯಲ್ಲಿ ಇರುವಂತಹ ಪರ್ಸನ್ ನೀವು. ಡಿವೈನನ್ನು ತುಂಬ ನಂಬ್ತೀವಿ, ಯಾಕಂದರೆ ಡಿವೈನ್ ನಿಮಗೆ ಸೈನ್ಗಳನ್ನು ಕೊಡ್ತಾನೇ ಇರ್ತಾರೆ.
ಓಕೆ. ಬಹುಶಃ ನೀವು ಟ್ಯಾಟುಗಳನ್ನು ಹಾಕಿಸ್ಕೊಂಡಿರ್ಬೋದು, ಸಿಂಬಲ್ ಟ್ಯಾಟುಗಳನ್ನು ಹಾಕಿಸ್ಕೊಂಡಿರ್ಬೋದು, ಅಥವಾ ಡಿವೈನ್, ನೀವು ಯಾವ ದೇವಿ ದೇವತೆಗಳನ್ನ ನಂಬ್ತೀರಿ, ರಾಧಾ ಕೃಷ್ಣ ಶಿವ, ಸೊ ಅವರ ಒಂದು ಸಿಂಬಲ್ಗಳನ್ನು ನೀವು ಯೂಸ್ ಮಾಡ್ಬೋದು, ಅಥವಾ ಖುದ್ದು ಅವರ ಪಿಕ್ಚರ್ಗಳನ್ನು ನೀವು ಟ್ಯಾಟು ಹಾಕಿಸ್ಕೊಂಡಿರ್ಬೋದು. ಓಕೆ. ಸೊ ಡಿವೈನನ್ನು ತುಂಬ ನಂಬ್ತೀರಿ, ಸನ್ ರೆಮಿಡೀಸ್ನ ಮಾಡ್ತಾ ಇರ್ತೀರಿ. ಓಕೆ. ನಂಬರ್ 1 ನಿಮ್ಮ ಮೂಲಾಂಕ ಆಗಿರ್ಬೋದು. ಓಕೆ. ನಂಬರ್ 8 ನಿಮ್ಮ ಮೂಲಾಂಕ ಆಗಿರ್ಬೋದು, ನಂಬರ್ 7 ನಿಮ್ಮ ಮೂಲಾಂಕ ಆಗಿರ್ಬೋದು. ಓಕೆ. ನಂಬರ್ 5, ನಂಬರ್ 4 ನಿಮ್ಮ ಮೂಲಾಂಕ ಆಗಿರುವಂತಹ ಚಾನ್ಸಸ್ ಇದೆ. ಓಕೆ. ಸೊ ಇದಿಷ್ಟು ಅಂದರೆ ನಿಮಗೆ ನೇಚರ್ ಜೊತೆಗೆ ಹೊಂದ್ಕೊಂಡು ಹೋಗೋದು ಭಾಳ ಇಷ್ಟ. ಲೈಫಲ್ಲಿ ಏನು ಬರುತ್ತೋ ಅದನ್ನು ಹಾಗೆ ಸ್ವೀಕಾರ ಮಾಡಿ ಅದನ್ನು ತಗೊಂಡು ಕ್ಯಾರಿ ಮಾಡ್ಕೊಂಡು ಹೋಗುವಂತಹ ಒಂದು ಎನರ್ಜಿ. ಅಂದರೆ ಏನು ಬರುತ್ತೋ ಅದನ್ನು ಸ್ವೀಕಾರ ಮಾಡಿಸ್ತೀರಾ. ಏನು ನಿಮ್ಮ ಹತ್ರ ಇರಲ್ವೋ ಅದ್ರ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡಲ್ಲ, ಬಟ್ ಫೀಲಿಂಗ್ಸ್ ಇರುತ್ತೆ. ಓಕೆ. ಅಂದರೆ ಅದರಿಂದ ಕಲ್ತಿರ್ತಕ್ಕಂಥ ಪಾಠ ನೀವು ನೆನಪಲ್ಲಿ ಇಟ್ಕೊಂಡಿರ್ತೀರ ಲೈಫ್ ಲಾಂಗ್ವರೆಗೂ. ಓಕೆ. ಸೊ ಆ ಥರದೊಂದು ಎನರ್ಜಿ ನಿಮ್ಮ ಎನರ್ಜಿ. ಇದು ನಿಮಗೆ ರೆಸನೇಟ್ ಆಯ್ತಾ ಅಂತ ನನಗೆ ತಿಳಿಸಿ. ಓಕೆ. ಈಗ ನಾವು ನಿಮ್ಮ ಹೃದಯ ನಿವಾಸಿಯ ಫೀಲಿಂಗ್ಸ್ ಏನಿದೆ, ಥಾಟ್ಸ್ ಏನಿದೆ ನೋಡೋಣ. ಸೊ ನಿಮ್ಮ ಹೃದಯ ನಿವಾಸಿಯ ಹೆಸರನ್ನು 3 ಬಾರಿ ಹೇಳ್ಕೊಳ್ಳಿ. ನಿಮ್ಮ ಹೃದಯ ನಿವಾಸಿಗೆ ನಿಮ್ಮ ಬಗ್ಗೆ ಅಪ್ರತಿಮ ವಿಶ್ವಾಸ, ನಂಬಿಕೆ, ನಿಮ್ಮ ಪ್ರೀತಿಯ ಮೇಲೆ ನಂಬಿಕೆ ಅಪಾರವಾಗಿದೆ. ಸ್ಟ್ರಾಂಗ್ ಬಿಲೀವನ್ನು ಇಡ್ತಾರೆ. ನಿಮ್ಮನ್ನು ಕಣ್ಣು ಮುಚ್ಚಿ ನಂಬುವಂತಹ ವ್ಯಕ್ತಿ. ಓಕೆ. ಎಲ್ಲೋ ಒಂದು ಕಡೆ ನಿಮ್ಮನ್ನು ಕಣ್ಣು ಮುಚ್ಚಿ ನಂಬಿದ್ದು ತಪ್ಪಾಯ್ತಾ ಅನ್ನೋ ಗಿಲ್ಟ್ ಕೂಡ ಅವರಿಗಿದೆ. ಎಲ್ಲೋ ಒಂದು ಕಡೆ ಅದೊಂದು ಡೌಟ್ಸ್ ಕೂಡ ಅವರನ್ನು ಕಾಡ್ತಾ ಇದೆ. ಆ ಒಂದು ಎನರ್ಜಿ ಅವರನ್ನು ಕನ್ಫ್ಯೂಷನ್ ಸಿಚುವೇಶನ್ಗೆ ಹಾಕಿದೆ. ಓಕೆ. ನಿಮ್ಮ ಪರ್ಸನ್ ಯಾವುದೋ ಒಂದು ವಿಚಾರಕ್ಕೆ ಅಥವಾ ಇನ್ನೂ ಕೆಲವು ವಿಚಾರಕ್ಕೆ ಬಂದಿಯಾಗಿ ಕೂತ್ಕೊಂಡಿದ್ದಾರೆ. ಅಂದರೆ ಅವರು ಸ್ಟಕ್ ಫೀಲ್ ಮಾಡ್ತಾ ಇದ್ದಾರೆ, ಬಂಧನವನ್ನು ಫೀಲ್ ಮಾಡ್ತಾ ಇದ್ದಾರೆ. ನಾನು ಬಂದಿಯಾಗಿದ್ದೀನಿ, ನನ್ನ ಕೈಲೇನು ಮಾಡೋಕ್ಕಾಗ್ತಾ ಇಲ್ಲ ಒಂದು ಎನರ್ಜಿಯಲ್ಲಿದ್ದಾರೆ. ಓಕೆ. ನಿಮ್ಮ ಕಡೆ ಸ್ಟ್ಯಾಂಡ್ ತೊಗೊಳಕ್ಕಾಗ್ತಾ ಇಲ್ಲ ಇರ್ಬೋದು, ಅಥವಾ ನಿಮ್ಮ ಕಡೆ ಸ್ಟ್ಯಾಂಡ್ ತೊಗೊಳಕ್ಕೆ ಏನು ಮಾಡಬೇಕು ಅನ್ನೋ ವಿಚಾರಗಳನ್ನು ನಡೆಸ್ತಾ ಇದ್ದಾರೆ, ವಿಚಾರ ಚಿಂತನ ಮಂಥನಗಳನ್ನು ನಡೆಸ್ತಾ ಇದ್ದಾರೆ. ಸೊ ನೀವು ಒಬ್ಬ ಪರಿಪೂರ್ಣ ವ್ಯಕ್ತಿ. ಓಕೆ. ನೀವು ಅವರ ಪ್ರಪಂಚ ಅನ್ನೋ ಒಂದು ಎನರ್ಜಿಲೇ ಅವರಿದ್ದಾರೆ. ಓಕೆ. ಒಂದು ಪಕ್ಷ ನಿಮ್ಮ ಪರ್ಸನ್ ನಿಮ್ಮನ್ನು ಬಿಟ್ಟು ಹೋಗಿದ್ರು ಕೂಡ ಅವರು ನಿಮ್ಮನ್ನು ತುಂಬ ನೆನ್ಪು ಮಾಡ್ತಾರೆ. ಓಕೆ. ಫುಲ್ ಮೂನಲ್ಲಿ ನೆನ್ಪು ಮಾಡ್ತಾರೆ. ಓಕೆ. ಪ್ರತಿ ಒಂದು ದಿನಾನೂ ಒಂದು ಕ್ಷಣನೂ ಅವ್ರು ನೆನ್ಪು ಮಾಡ್ತಾ ಇದ್ದಾರೆ. ಪ್ರಕೃತಿ ಅಂದರೆ ಅವ್ರಿಗೂ ಇಷ್ಟ. ಬಹುಶಃ ನಿಮಗೂ ನೇಚರ್ ಅಂದರೆ ತುಂಬ ಇಷ್ಟ, ಅವ್ರಿಗೂ ನೇಚರ್ ಅಂದರೆ ತುಂಬ ಇಷ್ಟ. ಹಾಗಾಗಿ ನಿಮ್ಮಿಬ್ಬರ ಕನೆಕ್ಷನ್ ಬಾಂಡಿಂಗ್ ತುಂಬ ಸ್ಟ್ರಾಂಗ್ ಆಗಿದೆ. ಓಕೆ. ಸೊ ಈ ಒಂದು ಟೈಮಲ್ಲಿ ನೀವೇನಾದರೂ ಮ್ಯಾರೇಜ್ ಆಗಬೇಕಂತ ಇದ್ದರೆ ಒಳ್ಳೆ ವಿಚಾರ. ಓಕೆ. ಯಾಕಂದರೆ ಅವ್ರಿಗೂ ನಿಮ್ಮ ಜೊತೆಗೆ ಮ್ಯಾರೇಜ್ ಆಗಬೇಕು, ಸ್ಟೇಬಲ್ ಆಗಬೇಕು, ಫ್ಯಾಮಿಲಿ ಕ್ರಿಯೇಟ್ ಮಾಡ್ಕೋಬೇಕು. ಓಕೆ. ನಿಮ್ಮ ಜೊತೆಗೇ ಮಕ್ಕಳನ್ನು ಹೊಂದಬೇಕು. ಓಕೆ. ನಿಮ್ಮಿಂದನೇ ತಾಯಿ ಆಗಬೇಕು ಅಥವಾ ನಿಮ್ಮಿಂದನೇ ತಂದೆ ಆಗಬೇಕು ಅನ್ನೋ ಒಂದು ಸ್ಟ್ರಾಂಗ್ ಫೀಲಿಂಗ್ಸ್ ಇದೆ ಆ ವ್ಯಕ್ತಿಗೆ. ನಿಮ್ಮನ್ನೇ ಧ್ಯಾನ ಮಾಡ್ತಾರೆ. ಸೊ ಅವರು ಸ್ಪಿರಿಚುವಲ್ ಕೂಡ ಹೌದು. ಸೊ ಅವರು ಕೂಡ ಮೆಡಿಟೇಷನ್ ಮಾಡೋದಾಗಿರ್ಬೋದು, ಯೋಗ ಮಾಡೋದಾಗಿರ್ಬೋದು, ಹೀಲರ್ ಆಗಿರ್ಬೋದು ಅವರು, ಅಥವಾ ನಿಮ್ಮಿಂದನೇ ಅವರು ಹೀಲಿಂಗ್ ಕಲ್ತಿರ್ಬೋದು. ಓಕೆ. ಸೊ ಈ ಥರದೊಂದು ಎನರ್ಜಿ ಅವರಲ್ಲಿ ಕಾಣಿಸ್ತಾ ಇದೆ. ಸ್ಟ್ರಾಂಗ್ ಬಾಂಡಿಂಗ್ ಇದೆ ನಿಮ್ಮಿಬ್ಬರ ನಡುವೆ. ಓಕೆ. ಸೊ ಅವ್ರಿಗೆ ಅಪಾರವಾದ ಪ್ರೀತಿ ನಿಮ್ಮ ಮೇಲಿದೆ, ಅಪಾರವಾದ ಕಾಳಜಿ ನಿಮ್ಮ ಮೇಲಿದೆ. ನಿಮ್ಮ ಗ್ರೋತ್ಗೋಸ್ಕರ ಅವರು ಸಪೋರ್ಟ್ ಮಾಡುವಂತಹ ವ್ಯಕ್ತಿ. ಎಸ್, ನಿಮ್ಮ ಗ್ರೋತ್ಗೋಸ್ಕರ, ನಿಮ್ಮ ಕೆರಿಯರಲ್ಲಿ ಸಪೋರ್ಟ್ ಮಾಡ್ತಾರೆ ಅವರು. ಓಕೆ. ನಿಮ್ಮ ಕೆರಿಯರಲ್ಲಿ ನೀವು ಬರ್ಡನ್ ಫೀಲ್ ಏನಾದ್ರು ಮಾಡ್ತಾಯಿದ್ರೆ ಅದನ್ನು ಅಲ್ಲಿಂದ ಹೊರಗಡೆ ಬರೋಕ್ಕೂ ಅವ್ರು ಹೆಲ್ಪ್ ಮಾಡ್ತಾರೆ. ನಿಮಗೆ ಒಳ್ಳೆ ರೀತಿಯ ಗೈಡ್ ಮಾಡುವಂತಹ ಪರ್ಸನ್ ಅವರು, ನಿಮ್ಮ ಹೃದಯ ನಿವಾಸಿ. ಓಕೆ. ಬಹುಶಃ ಇಲ್ಲಿ ಕೆಲವರು ಮ್ಯಾರೇಜ್ ಆಗಿ ಈಗಷ್ಟೇ ಪ್ರೆಗ್ನೆಂಟ್ ಆಗಿರ್ಬೋದು. ಓಕೆ. ಸೊ ಅದನ್ನು ಅವರು ಸಂಭ್ರಮಿಸ್ತಾ ಇದ್ದಾರೆ. ಓಕೆ. ನೀವೇ ಖುದ್ದು ಪ್ರೆಗ್ನೆಂಟ್ ಇರ್ಬೋದು. ಓಕೆ. ಅದನ್ನು ಅವರು ಸಂಭ್ರಮಿಸ್ತಾ ಇದ್ದಾರೆ, ಅಥವಾ ನೀವು ಇತ್ತೀಚೆಗೆ ಡೆಲಿವರಿ ಆಗಿರ್ಬೋದು ನಿಮ್ಮದು. ಸೊ ನಿಮ್ಮನ್ನು, ನಿಮ್ಮ ಮಗುವನ್ನು ಅವರು ಸಂಭ್ರಮಿಸ್ತಾ ಇದ್ದಾರೆ. ತುಂಬ ವಿಶ್ ಫುಲ್ಫಿಲ್ಮೆಂಟ್ ಆಯಿತು, ನನ್ನ ಲೈಫಲ್ಲಿ ನಾನು ಅಚೀವ್ ಮಾಡಿರುವಂತಹ ಗೋಲ್ ಇದು ಅನ್ನೋ ಫೀಲ್ ಇದೆ. ಓಕೆ. ನನ್ನ ಲೈಫಲ್ಲಿ ನನಗೆ ಅಂತ ಒಂದು ಫ್ಯಾಮಿಲಿ ಇದೆ, ನನಗೆ ಅಂತ ಒಬ್ಬ ವ್ಯಕ್ತಿ ಇದ್ದಾರೆ. ಸೊ ನೀವು ಅವರ ಲೈಫಿನ ಜ್ಯೋತಿ, ನೀವು ಅವರ ಲೈಫಿನ ಬೆಳಕು, ನೀವೇ ಅವರ ಪ್ರಪಂಚ.
ಸೊ ಸ್ಟೆಬಿಲಿಟಿ ಅಂತ ಸಿಕ್ಕಿರೋದೇ ನಿಮ್ಮಿಂದ, ಇದನ್ನು ಅವರು ಫೀಲ್ ಮಾಡ್ತಾ ಇದ್ದಾರೆ. ಓಕೆ, ಬಹುಶಃ ಇಲ್ಲಿ ಕೆಲವೊಂದು ಟೈಮು ಎಲ್ಲೋ ಫೈನಾನ್ಷಿಯಲಿ ಆಗಿರ್ಬೋದು ಅಥವಾ ಕೆಲವೊಂದು ಎನ್ಸೆಸ್ಟರ್ ಇಶ್ಯೂಸಿಂದ, ಓಕೆ, ಫ್ಯಾಮಿಲಿ ಇಶ್ಯೂಸಿಂದ ಅವರು ಬರ್ಡನ್ ಫೀಲ್ ಮಾಡ್ತಾ ಇರ್ಬೋದು, ಸ್ಟಕ್ ಫೀಲ್ ಮಾಡ್ತಾ ಇರ್ಬೋದು. ಬಟ್ ಅದನ್ನು ತೋರಿಸ್ಕೊಳ್ತಾ ಇಲ್ಲ. ಅವ್ರಿಗೇನೋ ಕಷ್ಟ ಇದೆ, ಅವ್ರಿಗೆ ಹೇಳ್ಕೊಳ್ತಾ ಇಲ್ಲ. ಓಕೆ, ಮಾನಸಿಕ ಒತ್ತಡ ಇರ್ಬೋದು ಅಥವಾ ಕೆರಿಯರಲ್ಲಿ ಏನಾದರೂ ಕಿರಿಕಿರಿ ಇರ್ಬೋದು, ಬಟ್ ಅದನ್ನು ಅವರು ತೋರಿಸ್ಕೊಳ್ತಾ ಇಲ್ಲ ನಿಮ್ಮ ಹತ್ರ. ಓಕೆ, ನಿಮ್ಮ ಹತ್ರ ಏನೂ ಶೇರ್ ಮಾಡ್ತಾ ಇಲ್ಲ. ಅವರ ನೋವನ್ನು ಅವರು ಶೇರ್ ಮಾಡ್ತಾ ಇಲ್ಲ ನಿಮ್ಮ ಹತ್ರ, ಅದನ್ನು ನಿಮ್ಮಿಂದ ಅವರು ಮುಚ್ಚಿಡ್ತಾ ಇದ್ದಾರೆ. ಓಕೆ, ಇದು ಇಲ್ಲಿ ನಿಮಗೆ ರಿವೀಲ್ ಆಗ್ತಾ ಇದೆ. ಓಕೆ, ಅವರು ನಿಮಗೇನೋ ಮುಚ್ಚಿಡ್ತಾ ಇದ್ದಾರೆ ಅನ್ನೋದು ನಿಮಗೂ ಗೊತ್ತು ಸ್ಟ್ರಾಂಗ್ ಆಗಿ. ಖಂಡಿತವಾಗ್ಲೂ ಅವರು ನಿಮ್ಮಿಂದ ಕೆಲವೊಂದು ವಿಷಯಗಳನ್ನು ಮುಚ್ಚಿಡ್ತಾ ಇದ್ದಾರೆ. ಸೊ ನೋಡೋಣ ಏನು ವಿಚಾರ ಅದು ಮುಚ್ಚಿಡ್ತಿದ್ದಾರೆ ಅಂತ. ಎಸ್, ನಾ ಹೇಳಿದೆ ಸ್ಟಾರ್ಟಿಂಗಲ್ಲಿ ಫೈನಾನ್ಷಿಯಲ್ ಇಶ್ಯೂಸ್ ಅಂತ. ಹಾಗನ್ನೇ ಅವರ ಎನ್ಸೆಸ್ಟರಿಂದ ಇಶ್ಯೂಸ್ ಆಗ್ತಾ ಇದೆ, ಅದನ್ನು ಕೂಡ ಅವರು ಮುಚ್ಚಿಡ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಅವರ ಕೆರಿಯರ್ ಫೈನಾನ್ಷಿಯಲ್ ರಿಲೇಟೆಡ್ ಇಶ್ಯೂಸನ್ನು ಮುಚ್ಚಿಡ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಲವರ್ ಕಾರ್ಡ್ಸ್ ಬಂದಿದೆ. ಸೊ ನಿಮ್ಮನ್ನು ಅವರು ಅಪಾರವಾಗಿ ಪ್ರೀತಿಸ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ಇಲ್ಲಿ ಕೆಲವರಿಗೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದ್ದಿರ್ಬೋದು. ಓಕೆ, ನಿಮ್ಮನ್ನು ಪ್ರೀತಿಸ್ತಾ ಅವರ ಹಿಂದಿನ ಎಕ್ಸ್ ಜೊತೆಗೆ ಅವರ ಸಂಬಂಧ ಇಟ್ಕೊಂಡಿರ್ಬೋದು, ಅಥವಾ ನೀವಿದ್ದರೂ ಕೂಡ ಯಾವುದೋ ಒಂದು ಸಿಚುವೇಷನಲ್ಲಿ ಒಬ್ಬ ವ್ಯಕ್ತಿ ಅವರ ಲೈಫಲ್ಲಿ ಎಂಟ್ರಿ ಆಗಿದ್ದಾರೆ. ಆ ವ್ಯಕ್ತಿನ ಅವ್ರು ತುಂಬ ಗೌರವಿಸ್ತಾರೆ, ನಿಮ್ಮನ್ನು ತುಂಬ ಗೌರವಿಸ್ತಾರೆ, ತುಂಬ ಪ್ರೀತಿಸ್ತಾರೆ. ಸೊ ನಿಮಗೆ ಅವರು ಮೋಸ ಮಾಡೋಕ್ಕೆ ಇಷ್ಟ ಇಲ್ಲ, ಹಾಗೆಯೇ ಅವ್ರ ಲೈಫಲ್ಲಿ ಬಂದಿರತಕ್ಕಂಥ ಆ ವ್ಯಕ್ತಿಗೂ ಅವ್ರು ದ್ರೋಹ ಮಾಡೋಕ್ಕೆ ಇಷ್ಟಪಡ್ತಾ ಇಲ್ಲ. ಸೊ ಇಬ್ಬರನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಣ ಅನ್ನೋ ಥಾಟ್ಸಲ್ಲಿ ಇದ್ದಾರೆ. ಬಟ್ ಇಲ್ಲಿ ಕೆಲವೊಂದು ಕಡೆ ಕೆಲವ್ರದ್ದು ಓಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇತ್ತು ಅಂತ ನಿಮಗೇನಾದ್ರು ಎಕ್ಸಾಕ್ಟಾಗಿ ಇತ್ತು ಅಂತ ಅಂದರೆ, ಸೊ ಆ ಒಂದು ಥರ್ಡ್ ಪಾರ್ಟಿ ಸಿಚುವೇಶನನ್ನು ಎಂಡ್ ಮಾಡಿ ಅವ್ರು ನಿಮ್ಮ ಹತ್ರ ಬರ್ತಾರೆ. ಮ್ಯಾರೇಜ್ ಆಗಿದ್ದರೆ ಖಂಡಿತವಾಗ್ಲೂ ನಿಮ್ಮ ಹಸ್ಬೆಂಡ್ ನಿಮ್ಮ ಹತ್ರ ವಾಪಸ್ ಬರ್ತಾರೆ, ನಿಮ್ಮ ವೈಫ್ ನಿಮ್ಮ ಹತ್ರ ವಾಪಸ್ ಬರ್ತಾರೆ. ಈ ಥರದೊಂದು ಎನರ್ಜಿ ನನಗಿಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಸೊ ತುಂಬ ಸ್ಟ್ರಾಂಗ್ ಪರ್ಸನಾಲಿಟಿ, ತುಂಬಾ ಆ್ಯಕ್ಟಿವ್ ಪರ್ಸನ್ ಅವರು. ಓಕೆ, ಏನೇ ಚಾಲೆಂಜಸ್ ಬಂದರೂ ಫೇಸ್ ಮಾಡುವಂಥ ವ್ಯಕ್ತಿ. ಜಗ್ಲಿಂಗ್ ಮಾಡ್ತಾಯಿದ್ರು ಕೂಡ ಜಗ್ಲಿಂಗ್ ಮಾಡ್ತಾಯಿದ್ದೀನಿ ಅನ್ನೋದನ್ನು ತೋರಿಸೇ ಕೊಡಲ್ಲ ಅಂತ ಒಬ್ಬ ಒಳ್ಳೆ ವ್ಯಕ್ತಿ ಅವರು. ಅವ್ರ ಲೈಫಲ್ಲಿ ಕಷ್ಟ ಇದೆ ಅನ್ನೋದನ್ನು ನಿಮ್ಮ ಹತ್ರ ತೋರಿಸ್ಕೊಳ್ತಾ ಇಲ್ಲ, ಏನೂ ಕಷ್ಟ ಇಲ್ಲ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಅಂದರೆ ಒಳಗಡೆ ನೋವಿದ್ರೂ ಕೂಡ ಅವರು ಮುಗುಳ್ನಗ್ತಾ ಇದ್ದಾರೆ, ಹ್ಯಾಪಿ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಸರೌಂಡಿಂಗ್ ಎನರ್ಜಿನೂ ಕೂಡ ಹ್ಯಾಪಿ ಎನರ್ಜಿನೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಓಕೆ, ಇದೆಲ್ಲ ಚಾಲೆಂಜಸ್ಸು, ಇದು ನಾನು ಫೇಸ್ ಮಾಡಲೇಬೇಕು ಅನ್ನೋದೊಂದಿದೆ. ಓಕೆ, ಸೊ ಅವ್ರಿಗೆ ನೆಗೆಟಿವಿಟಿಯಲ್ಲೂ ಪಾಸಿಟಿವಿಟಿ ಏನಿದೆ ಅನ್ನೋ ಹುಡ್ಕೋ ಕಲೆ ಗೊತ್ತಿದೆ, ಪಾಸಿಟಿವಿಟಿಯಲ್ಲೂ ನೆಗೆಟಿವಿಟಿ ಏನಿದೆ ಅನ್ನೋ ಹುಡ್ಕೋ ಕಲೆ ಗೊತ್ತಿದೆ. ಓಕೆ, ತುಂಬ ಒಳ್ಳೆ ಲೈಫನ್ನು ಲೀಡ್ ಮಾಡುವಂತಹ ಲೀಡರ್ಶಿಪ್ ಎನರ್ಜಿ ನಿಮ್ಮ ಪರ್ಸನ್ ಒಳಗಿದೆ. ಓಕೆ, ಸೊ ಅವ್ರಿಗೆ ಹೇಳ್ಬೇಕಾಗಿರೋದು ಇಷ್ಟೇ, ಕೆಲವೊಂದು ನೆಗೆಟಿವ್ ಎನರ್ಜಿನ ಅವರು ರಿಲೀಸ್ ಮಾಡಬೇಕು, ಪಾಸ್ಟ್ ಎನರ್ಜೀಸ್ನ ರಿಲೀಸ್ ಮಾಡಬೇಕು, ಎಕ್ಸನ್ನು ರಿಲೀಸ್ ಮಾಡಬೇಕಾಗತ್ತೆ. ಓಕೆ, ಕೆಲವೊಮ್ಮೆ ಮೂವ್ ಆನ್ ಮಾಡಬೇಕಾಗತ್ತೆ. ಮೂವ್ ಆನ್ ಮಾಡಿಲ್ಲ ಅಂದರೆ ಕಷ್ಟ. ನಾನು ಆಗಲೇ ಹೇಳಿದೆ, ಎಕ್ಸ್ ಬಗ್ಗೆ ಅವ್ರು ಯೋಚನೆ ಮಾಡ್ಬೋದು, ಅಥವಾ ಅವ್ರ ಲೈಫಲ್ಲಿ ಎಕ್ಸ್ ಬಂದಿರ್ಬೋದು ವಾಪಸ್ಸು. ಸೊ ಇದ್ರ ಕಡೆಯಿಂದ ಅವರು ನೀವಾ ಎಕ್ಸಾ ಅನ್ನೋದ್ರ ಬಗ್ಗೆ ಯೋಚನೆ ಇದೆ. ಸೊ ಇದನ್ನೇ ಅವರು ಮುಚ್ಚಿಡ್ತಾ ಇದ್ದಾರೆ ಮೇಯ್ನಾಗಿ ನಿಮ್ಮಿಂದ. ಓಕೆ, ಸೊ ಒಂದು ರಿಲೇಷನ್ಶಿಪ್ ವೈಸು ನಿಮ್ಮ ಹತ್ರ ಮುಚ್ಚಿಡ್ತಾ ಇದ್ದಾರೆ, ಇನ್ನೊಂದು ಫೈನಾನ್ಷಿಯಲ್ ಇಶ್ಯೂಸನ್ನು ಮುಚ್ಚಿಡ್ತಾ ಇದ್ದಾರೆ. ಇವೇ ಎರಡು ಥಾಟ್ಸು. ಸೊ ಇದ್ರ ಬಗ್ಗೆ ನೀವೇ ಅನಾಲಿಸಿಸ್ ಮಾಡಬೇಕು. ಸೊ ಅದರ್ವೈಸು ಅವರು ನಿಮ್ಮ ಬಗ್ಗೆ ವಿಶ್ ಫುಲ್ಫಿಲ್ಮೆಂಟ್ ಫೀಲ್ ಮಾಡ್ತಾ ಇದ್ದಾರೆ. ನೀವು ಅವರ ಎಲ್ಲ ವಿಷಸನ್ನು ಈಡೇರಿಸುವಂತಹ ಏಂಜಲ್ ಅಂತೇಳಿ ಅವ್ರು ಫೀಲ್ ಮಾಡ್ತಾರೆ. ಓಕೆ, ಅಂದರೆ ನೀವು ಅವರು ನೀವು ಒಟ್ಟಿಗೆ ಇದ್ದಿದ್ದು. ಓಕೆ, ಸೊ ಅವ್ರು ಏನೇ ಕೇಳಿದ್ರು ನೀವು ಕೊಡ್ತೀರಾ, ಆ್ಯಂಡ್ ನೀವೇನೇ ಕೇಳಿದ್ರು ಅವರು ಕೊಡ್ತಾರೆ. ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಎನರ್ಜೀಸ್ನ ನಾನಿಲ್ಲಿ ಕಾಣಿಸ್ತಾ ಇದ್ದೀನಿ. ಬ್ಯಾಲೆನ್ಸಿಂಗ್ ಎನರ್ಜಿ ಇದೆ. ಓಕೆ, ಇನ್ನು ಕೆಲವರಲ್ಲಿ ಈ ಬ್ಯಾಲೆನ್ಸಿಂಗ್ ಎನರ್ಜಿ ಇಲ್ಲ, ನೀವು ಮಾತ್ರ ಕೊಡ್ತಾ ಇದ್ದೀರಾ, ನಿಮ್ಮ ಪರ್ಸನ್ ನಿಮಗೇನು ಕೊಡ್ತಾ ಇಲ್ಲ. ಅಥವಾ ಇಲ್ಲಿ ಕೆಲವರಿಗೆ ನಿಮ್ಮ ಪರ್ಸನ್ ಕೊಡ್ತಾ ಇದ್ದಾರೆ, ನೀವೇನು ಕೊಡ್ತಾ ಇಲ್ಲ. ಈ ಥರದೊಂದು ಎನರ್ಜೀಸ್ ಕಾಣಿಸ್ತಾ ಇದೆ. ಓಕೆ, ಸೊ ಜಡ್ಜ್ಮೆಂಟ್ ಇದೆ. ಸೊ ಡಿವೈನಿಂದ ನೀವು ಕೇಳಿರ್ತಕ್ಕಂಥ ಪ್ರಾರ್ಥನೆ ಆಗಿರ್ಬೋದು, ವಿಶಸ್ ಆಗಿರ್ಬೋದು, ನಿಮಗೆ ಪ್ರದಾನ ಮಾಡ್ತಾ ಇದ್ದಾರೆ. ನ್ಯಾಯ ನಿಮಗೆ ಕೊಡ್ತಾ ಇದ್ದಾರೆ. ನಿಮಗೆ ಏನಾದ್ರು ಹೌದು ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದವಾಗ ನ್ಯಾಯ ನಿಮ್ಮ ಪರವಾಗಿ ಬೇಕು ಅಂತ, ಅಥವಾ ಆ ಪರ್ಸನ್ ನ್ಯಾಯ ಬೇಕು ಅಂತ ಕೇಳಿದ್ರೆ, ಸೊ ಜಡ್ಜ್ಮೆಂಟು ನಿಮ್ಮ ಪರವಾಗಿ. ನೀವೇನಾದರೂ ನ್ಯಾಯ ಕೇಳಿದರೆ ನಿಮ್ಮ ಪರವಾಗಿ, ನಿಮ್ಮ ಪರ್ಸನ್ ಏನಾದರೂ ನ್ಯಾಯ ಕೇಳಿದರೆ ಅವರ ಪರವಾಗಿ ಜಡ್ಜ್ಮೆಂಟ್ ಬರ್ತಾ ಇದೆ. ಓಕೆ, ಸೊ ಓವರಾಲ್ ಆಗಿ ಹೇಳೋದಾದರೆ ಎನರ್ಜಿ ತುಂಬಾ ಪಾಸಿಟಿವ್ ಇದೆ. ಓಕೆ, ಸೊ ಇಲ್ಲಿ ನೀವು ಸ್ವಲ್ಪ ನಿಮ್ಮ ಬಗ್ಗೆ ಚಿಂತನ ಮಂಥನ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಅವರು ಕೂಡ ವಿಚಾರಗಳನ್ನು ಮಾಡ್ತಾ ಇದ್ದಾರೆ ಈ ಒಂದು ರಿಲೇಷನ್ಶಿಪ್ ಪ್ರತಿಯಾಗಿರ್ಬೋದು, ಓವರಾಲ್
ಅವರ ಎಂಟೈರ್ ಲೈಫ್ ಬಗ್ಗೆನೇ ಅವರು ಚಿಂತನ ಮಂಥನ ಮಾಡುವಂತಹ ವ್ಯಕ್ತಿ, ತನ್ನನ್ನು ತಾನು ಹುಡ್ಕೊಳ್ಳುವಂತಹ ವ್ಯಕ್ತಿ. ಈ ಒಂದು ಎನರ್ಜಿಯಲ್ಲಿ ನಿಮ್ಮ ಪರ್ಸನ್ ಕಾಣ್ತಾ ಇದ್ದಾರೆ. ಇಲ್ಲಿ ಯಾರಾದರೂ ನಿಮ್ಮ ಪರ್ಸನ್ ಮೂವ್ ಆನ್ ಆಗಿದ್ದರೆ ಸೊ ಅವರು ಒಂಟಿಯಾಗಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ, ತನ್ನನ್ನು ತಾನು ಹೀಲ್ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ರಿಲೇಷನ್ಶಿಪ್ನ ಹೀಲ್ ಮಾಡ್ಕೊಳ್ಳೋದು ಹೇಗೆ ಅಂತ ದಾರಿ ಹುಡ್ಕೊಳ್ತಾ ಇದ್ದಾರೆ. ಓಕೆ, ಸೊ ನಿಮ್ಮ ಜೊತೆಗೆ ಯೂನಿಯನ್ ಆಗೋಕ್ಕೆ ಅವ್ರು ಖಂಡಿತ ಬಯಸ್ತಾ ಇದ್ದಾರೆ, ಪ್ರೇಯರ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಯೂನಿವರ್ಸ್ ಹತ್ರ ಪ್ರೇಯರ್ ಮಾಡ್ತಾ ಇದ್ದಾರೆ ಯೂನಿಯನ್ ಆಗೋಕ್ಕೆ. ಓಕೆ, ಸೊ ಇದಿಷ್ಟು ಎನರ್ಜೀಸ್ ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆ, ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಖಂಡಿತವಾಗ್ಲೂ ನಮ್ಮನ್ನು ಸಂಪರ್ಕ ಮಾಡಿಬಿಟ್ಟು ಗೈಡೆನ್ಸನ್ನು ಪಡಿಬೋದು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ಈ ಒಂದು ರೀಡಿಂಗನ್ನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಗಾಡ್ ಬ್ಲೆಸ್ ಯು ಆಲ್. ಒಳ್ಳೆಯದಾಗಲಿ ನಿಮಗೆ.